ಕರ್ನಾಟಕದ ಕಾಫಿ ನಾಡು. ಚಿಕ್ಕಮಗಳೂರು ಕರ್ನಾಟಕದ ಕಾಫಿ ನಾಡು ಎಂದು ಜನಪ್ರಿಯವಾಗಿದೆ. ಈ ಜಿಲ್ಲೆಯು ಕಾಫಿಯ ಸಾರ್ವಕಾಲಿಕ ಪರಿಮಳವನ್ನು ಹೊಂದಿದೆ. ಸಾಕಷ್ಟು ಕಾಫಿ ತೋಟಗಳನ್ನು ಹೊಂದಿರುವುದರಿಂದ ಕರ್ನಾಟಕದ ಕಾಫಿ ನಾಡು ಎಂದು ಹೆಸರುವಾಸಿಯಾಗಿದೆ. ಹಸಿರಿನ ಕಾಡುಗಳು ಹಾಗೂ ಎತ್ತರದ ಪರ್ವತಗಳನ್ನು ಇದು ಒಳಗೊಂಡಿದೆ. ಚಿಕ್ಕಮಗಳೂರು ಅತ್ಯಂತ ಜನಪ್ರಿಯವಾದ ಪ್ರವಾಸಿ ಸ್ಥಳಗಳನ್ನು ಹೊಂದಿದೆ. ಕರ್ನಾಟಕದ ಕಾಫಿ ನಾಡು ಎಂದು ಕರೆಯಲ್ಪಡುವ ಚಿಕ್ಕಮಗಳೂರಿನಲ್ಲಿ ಕಾಣಬಹುದಾದಂತಹ ಪ್ರವಾಸಿ ಸ್ಥಳಗಳನ್ನು ನೋಡೋಣ ಬನ್ನಿ. ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಶಿಖರವು ಸಮುದ್ರ ಮಟ್ಟದಿಂದ ಸುಮಾರು 1930 ಮೀಟರ್ ಎತ್ತರದಲ್ಲಿದೆ. ಶಿಖರವು ಪಶ್ಚಿಮ ಘಟ್ಟಗಳ ಬಾಬಾ ಬುಡನ್ಗಿರಿ ಶ್ರೇಣಿಯಲ್ಲಿದೆ. ಇದು ನೀಲಗಿರಿ ಮತ್ತು ಹಿಮಾಲಯದ ನಡುವಿನ ಅತ್ಯುನ್ನತ ಶಿಖರವಾಗಿದೆ. ಈ ಮುಳ್ಳಯ್ಯನಗಿರಿ ಶಿಖರವು 20 ರಿಂದ 25 ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ಹವಾಮಾನವನ್ನು ಹೊಂದಿದೆ. ಈ ಶಿಖರವು ಪ್ರಶಾಂತ ವಾತಾವರಣ ಮತ್ತು ಪ್ರಕೃತಿಯ ಹಸಿರಿನ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಹಸಿರಾದ ಹುಲ್ಲುಗಾವಲಿನಿಂದ ಒರಟಾದ ಬಂಡೆಗಳಿಂದ ಇದು ಆವರಿಸಿದೆ. ಈ ತಾಣವು ಪರಿಪೂರ್ಣವಾದ ಚಾರಣ ಹಾದಿಗಳಿಂದ ಅಲಂಕರಿಸಲ್ಪಟ್ಟಿದೆ. ಈ ಸ್ಥಳವು ಸಾಹಸಮಯ ಪ್ರವೃತ್ತಿಯನ್ನು ಹೊಂದಿರುವ ಪ್ರವಾಸಿಗರಿಗೆ ಪರಿಪೂರ್ಣವಾಗಿದೆ. ಶಿಖರದ ಕೆಳಗೆ ಸಣ್ಣ ಗುಹೆಗಳನ್ನು ಅನ್ವೇಷಿಸಬಹುದಾಗಿದೆ. ಹಾಗೆಯೇ ಶಿಖರದ ಮೇಲೆ ಶಿವನ ದೇವಾಲಯವಿದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಪರ್ವತಗಳ ನಡುವೆ ಇರುವ ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವು ತನ್ನ ರಮಣೀಯ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಈ ಉದ್ಯಾನವನವು 600 ಕಿಲೋಮೀಟರ್ ಚದರ ಪ್ರದೇಶಗಳನ್ನು ಒಳಗೊಂಡಿದೆ. ರಾಜ್ಯದಲ್ಲಿ ಅತ್ಯಂತ ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಇದು ಕೂಡ ಒಂದು. ಸಸ್ಯ ಮತ್ತು ಪ್ರಾಣಿಗಳ ಸಮೃದ್ಧಿಯಿಂದ ಕೂಡಿದೆ. ಡೊಮೇನ್ ಸಸ್ಯ ಮತ್ತು ಪ್ರಾಣಿಗಳ ದೊಡ್ಡ ವೈವಿಧ್ಯತೆಯನ್ನು ಇದು ಒಳಗೊಂಡಿದೆ. ಚಿರತೆ, ಹುಲಿ, ಲಾಂಗೂರ್, ಚಿಕ್ಕೆ ಜಿಂಕೆ, ಗೌರ್, ಅಳಿಲುಗಳು ಹಾಗೂ ವಿವಿಧ ಜಾತಿಯ ಪ್ರಾಣಿಗಳು ಇಲ್ಲಿ ಕಂಡುಬರುತ್ತವೆ. ಪ್ರತಿ ವರ್ಷ 7,000 ಮಿಲಿಮೀಟರ್ ಮಳೆಯ ಸಮೃದ್ಧತೆಯು ದಟ್ಟವಾದ ಅರಣ್ಯ ಪ್ರದೇಶಕ್ಕೆ ಜನ್ಮ ನೀಡಿದೆ. ನಿತ್ಯ ಹರಿದ್ವರ್ಣ ಮತ್ತು ನಿತ್ಯ ಹರಿದ್ವರ್ಣ ಮರಗಳಿವೆ. ಕುದುರೆಮುಖವು ಅನೇಕ ಸ್ಥಳೀಯ ಅಳಿವಿನಂಚಿನಲ್ಲಿರುವ ಆರ್ಥಿಕವಾಗಿ ಹೇರಳವಾಗಿರುವ ಸಸ್ಯ ಪ್ರಭೇದಗಳಿಗೆ ನೆಲೆಯಾಗಿದೆ. ನೀಲಗಿರಿ, ಅಕ್ವೇಶಿಯಾ, ರೇಷ್ಮೆ ಓಕ್ಸ್, ಕ್ಯಾಸೋರಿನಾಸ್ ಮುಂತಾದ ಮರಗಳು ಹೆಚ್ಚಾಗಿ ಇಲ್ಲಿ ಕಂಡುಬರುತ್ತವೆ. ಹಿರೇಕೊಳಲೆ ಸರೋವರ. ಹಿರೇಕೊಳಲೆ ಕೆರೆಯ ಹಸಿರಿನಿಂದ ಆವರಿಸಿದೆ. ಬೃಹತ್ ಪರ್ವತ ಶ್ರೇಣಿಗಳ ನಡುವೆ ಇರುವ ಈ ಸರೋವರವು ಪ್ರವಾಸಿಗರ ನೆಚ್ಚಿನ ತಾಣಗಳಲ್ಲಿ ಒಂದು. ಸೂರ್ಯಾಸ್ತದ ಸಮಯದಲ್ಲಿ ಸರೋವರದ ಸೌಂದರ್ಯವು ಕಣ್ಣಿಗೆ ಬಹಳ ಸುಂದರವಾಗಿ ಗೋಚರಿಸುತ್ತದೆ. ಈ ಸರೋವರದ ಎದುರಲ್ಲಿ ನಿಂತು ಮುಳ್ಳಯ್ಯನಗಿರಿಯ ಜನಪ್ರಿಯ ಬೆಟ್ಟವನ್ನು ನಾವು ವೀಕ್ಷಿಸಬಹುದು. ಮಾಣಿಕ್ಯಧಾರ ಜಲಪಾತ. ಈ ಮಾಣಿಕ್ಯಧಾರ ಜಲಪಾತವನ್ನು ನೆಲ್ಲಿಕಾಯಿ ತೀರ್ಥ ಎಂದು ಕರೆಯಲಾಗುತ್ತದೆ. ಈ ಜಲಪಾತವು ಚಿಕ್ಕಮಗಳೂರಿನ ಬಾಬಾ ಬುಡನ್ ರಸ್ತೆಯಲ್ಲಿದೆ. ಮೋಡಿ ಮಾಡುವ ಮತ್ತು ಬಹುಕಾಂತೀಯ ಜಲಪಾತಗಳಲ್ಲಿ ಇದು ಕೂಡ ಒಂದು. ಈ ಜಲಪಾತದ ನೀರು 30 ಅಡಿ ಎತ್ತರದಿಂದ ಧುಮುಕುತ್ತದೆ. ಜಲಪಾತವು ಹಿನ್ನೆಲೆಯಲ್ಲಿ ಮಂಜಿನಿಂದ ಆವೃತವಾದ ಹಸಿರು ಪರ್ವತಗಳು ಮತ್ತು ಕಿರಿದಾದ ಕಣಿವೆಗಳ ಅದ್ಭುತ ನೋಟವನ್ನು ನೀಡುತ್ತದೆ. ಈ ಜಲಪಾತದ